ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ವರ್ತನೆ ನೋಡ್ತಾ ಇದ್ರೆ ಅವ್ರಿಗೆ ಅರಳು ಮರಳು ಅನಿಸ್ಬಿಟ್ಟಿದೆ. ವಯಸ್ಸು ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಅವರು ಏನು ಜನ ಇಳಿಸಕ್ಕೆ ಮೊದಲು ಇವತ್ತೇನು ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಹಣೆಪಟ್ಟಿ ಬಂದಿರತಕ್ಕಂಥದ್ದು, ಜನ ಇಳಿಸಕ್ಕೆ ಮೊದಲು, ಜನ ಕಲ್ಲಲ್ಲಿ ಹೊಡೆದು ಇಳಿಸಕ್ಕೆ ಮೊದಲು ಅವರಾಗ ಅವರೇ ನಿವೃತ್ತಿ ಹೊಂದೋದು ಉತ್ತಮ ಅಂತ ಅನಿಸುತ್ತೆ. ನಮ್ಮ ದ್ರೌಪದಿ ಮುರ್ಮು ಅವ್ರ ಬಗ್ಗೆನೂ ಏಕವಚನದಲ್ಲಿ ಮಾತಾಡ್ತಾರೆ, ನರೇಂದ್ರ ಮೋದಿಜಿಯವ್ರ ಬಗ್ಗೆನೂ ಏಕವಚನದಲ್ಲಿ ಮಾತಾಡ್ತಾರೆ. ಅವತ್ತು ಮೈತ್ರಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ಬೇಕು, ಮೈತ್ರಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಕುಮಾರಣ್ಣವ್ರ ಮನೆ ಹತ್ರ ಓಡೋಡಿ ಹೋಗಿ BJP ಸರ್ಕಾರ ಬರಬಾರ್ದು ಅಂತೇಳಿ ಕಾಲು ಹಿಡ್ಕೊಂಡು ಕೈ ಹಿಡ್ಕೊಂಡು ಅವ್ರನ್ನ ತಂದು ಜೊತೆಲಿ ಸೇರಿಸ್ಕೊಂಡು ಸರ್ಕಾರ ಮಾಡಿದ್ದು ಇದೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಕುಮಾರಣ್ಣವ್ರ ಮಗನ್ನ ಎಲೆಕ್ಷನ್ ನಿಲ್ಲಿಸಿದಾಗ ಜೊತೆಲೇ ಇದ್ದು ಚಾಕು ಹಾಕಿದವರು ಇದೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಇವತ್ತು ಸಿದ್ದರಾಮಯ್ಯನವ್ರಿಗೆ ನಾಲ್ಗೆ ಮೇಲೆ ಹಿಡಿತಾ ಇಲ್ಲ, ಆತನ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಆತನೇ ಎಲ್ಲರಿಗೂ ಹೇಳ್ಕೊತಾ ಇದ್ದಾನೆ, ನನಗೆ ಇಂಟರ್ನಲ್ ತುಂಬಾ ಸಮಸ್ಯೆ ಇದೆ, ನನಗೆ ಸ್ವಲ್ಪ ಮರು ಜಾಸ್ತಿ ಆಗ್ಬಿಟ್ಟಿದೆ, ಈಗ ನಾನು ಅಲ್ಲಿ ಜನಗಳನ್ನೆಲ್ಲ ಹೊಡೆಯೋಕೆ ಹೋಗೋಂಥದ್ದು ಇದು ಇದೆಲ್ಲ ನೋಡ್ತಾ ಇದ್ದೀರಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಏನು ಕಾಂಗ್ರೆಸ್ಸು ಮತ್ತು JDS ಮೈತ್ರಿ ಇತ್ತು, ಅದು ಹಾಲ್ಗೆ ಉಳ್ಳಿ ಹಿಂಡ್ದಂಗಿತ್ತು. ಇವತ್ತು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು, ನರೇಂದ್ರ ಮೋದಿ ಅಂತವರ ವಿಶ್ವನಾಯಕರು ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಅಂಥ ಹಿರಿಯ ಮುತ್ಸದಿ 91 ವರ್ಷ ವಯಸ್ಸಾಗಿದ್ರೂ ಅವ್ರ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಜನಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿನ ಇಟ್ಕೊಂಡು ಇವತ್ತು ಮೋದಿಯವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಈ ಮೈತ್ರಿ ಒಂದು ಹಾಲು ಮತ್ತು ಜೇನು ಸೇರಿದಂಥ ಮೈತ್ರಿ ಇದು. ಇದನ್ನು ಅಪವಿತ್ರ ಮಂತ್ರಿ ಅಳಿಸಿತ್ತು ಸೇರಿದ್ರು ಅನ್ನೋ ಲೆಕ್ಕಾಚಾರದಲ್ಲಿಂದ ಅದಕ್ಕಿಂತ ನಮ್ಮ ಈ ದೇಶದ, ನಮ್ಮ ಮಕ್ಕಳ ಭವಿಷ್ಯತ್ತಿಗಾಗಿ, ನಮ್ಮ ದೇಶದ ಏಳಿಗೆಗಾಗಿ, ನಮ್ಮ ದೇಶದ ಭದ್ರತೆಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಜೊತೆಯಲ್ಲಿ ದೇವೇಗೌಡರು, ಕುಮಾರಣ್ಣವ್ರು ಏನು ಕೈ ಜೋಡಿಸಿದ್ದಾರೆ, ಅದರಿಂದ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು NDA ಮೈತ್ರಿಕೂಟ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಚುನಾವಣೆ ಮುಗಿದು ಕೆಲವೇ ತಿಂಗಳುಗಳಲ್ಲಿ ಇವರೇ ಕಚ್ಚಾಡ್ಕೊಂಡು ಅವರವರೇ ಕಾಲು ಎಳ್ಕೊಂಡು ಅವರವರೇ ಸರ್ಕಾರನ ಬೆಳೆಸ್ಕೊತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಮೊದಲು ಹೋಗಿ ಸಿದ್ದರಾಮಯ್ಯನವರು ಈ ಥರ ಎಲ್ಲ ಮಾತುಗಳು, ಮರು ಮಾತುಗಳು ಒಂದೊಂದ್ಸಲಿ ಕಾಂಗ್ರೆಸ್ನೇ ಬೈತಾ ಇರ್ತಾರೆ, ನೀವು ನೋಡಿದ್ದೀರಿ. ಹಂಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ಒಂದ್ಸಲಿ ನೋಡಿಸ್ಕೊಂಡ್ರೆ ಉತ್ತಮ ಅಂತ ಹೇಳಿ.